ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ಈ ವಿಡಿಯೋದಲ್ಲಿ ಪ್ರತಿ ವರ್ಷದಂತೆ ಆಗಸ್ಟ್ ತಿಂಗಳಲ್ಲಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಯುತ್ತೆ. ಈ ವರ್ಷ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷದಂತೆ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪುಷ್ಪ ಪ್ರದರ್ಶನ ಫ್ಲವರ್ ಶೋ ನಡೆಯುತ್ತದೆ. ಈ ವರ್ಷ 2026ರಲ್ಲಿ ಆಗಸ್ಟ್ 6ರಿಂದ ಶುರುವಾಗಿ ಆಗಸ್ಟ್ 17ರ ತನಕ ಇರುತ್ತದೆ. ಸುಮಾರು 12 ದಿನಗಳ ಕಾಲ ಈ ಫ್ಲವರ್ ಶೋ ಇರಲಿದೆ. ಲಾಲ್ಬಾಗ್ ಎಂಟ್ರಿ ಫೀಸ್ ಬಂದ್ಬಿಟ್ಟು ವಯಸ್ಕರಿಗೆ ವೀಕ್ ಡೇಸಲ್ಲಿ 80 ರೂಪಾಯಿ ಇರುತ್ತೆ, ಚಿಕ್ಕ ಮಕ್ಕಳಿಗೆ 30 ರೂಪಾಯಿ ಇರುತ್ತೆ. ಗೌರ್ಮೆಂಟ್ ಹಾಲಿಡೇ ಟೈಮಲ್ಲಿ ಮತ್ತು ವೀಕೆಂಡ್ನಲ್ಲಿ ವಯಸ್ಕರಿಗೆ 100 ರೂಪಾಯಿ ಮತ್ತು ಚಿಕ್ಕ ಮಕ್ಕಳಿಗೆ 30 ರೂಪಾಯಿ ಚಾರ್ಜ್ ಇರುತ್ತೆ ಎಂಟ್ರಿ ಫೀಸು. ಲಾಲ್ಬಾಗ್ ಹೋಗಬೇಕು ಅಂತ ಹೇಳಿದ್ರೆ ಮೆಟ್ರೋ ಕನೆಕ್ಟಿವಿಟಿ ಇದೆ. ಮೆಜೆಸ್ಟಿಕ್ಕಿಂದ 10ರಿಂದ 15 ನಿಮಿಷದೊಳಗಡೆ ನಾವು ಲಾಲ್ಬಾಗ್ ಹೋಗ್ಬೋದು. ಫ್ಲವರ್ ಶೋ ಓಪನ್ ಆಗಿ 1 ದಿನ ಆಗಿತ್ತು. ನಾವು 2ನೇ ದಿನದಲ್ಲಿ ಬಂದಿದ್ದು. ವೀಕ್ ಡೇಸ್ ಆಗಿದ್ದರಿಂದ ಅಷ್ಟೊಂದು ರಶ್ ಇರಲಿಲ್ಲ. ನಾವಿಲ್ಲಿ ನೋಡ್ತಾ ಇರ್ಬೋದು, ಜನಗಳು ತುಂಬ ಕಮ್ಮಿ ಇದ್ದಾರೆ. ಅದೇ ನಾವು ವೀಕೆಂಡಲ್ಲಿ ಮತ್ತು ಗೌರ್ಮೆಂಟ್ ಹಾಲಿಡೇ ಟೈಮಲ್ಲಿ ಬಂದರೆ ತುಂಬ ರಶ್ ಇರುತ್ತೆ. ಹೋರಾಟ ನೊಳಮರು ಸೋತರು, ಗಂಗರು ಗೆದ್ದರು, ವಿಜಯ ಮಾಲೆಯ ಧರಿಸಿದರು. ಎರಡು 2026 ಈ ವರ್ಷ ಗಂಗರ ಆಳ್ವಿಕೆಯ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಫ್ಲವರ್ ಶೋ 220ನೇ ಫ್ಲವರ್ ಶೋ ಆಗಿದೆ. ಈ ಹೂಗಳ ಹಬ್ಬದಲ್ಲಿ 1000 ವರ್ಷಗಳ ಗಂಗರ ಸಾಮ್ರಾಜ್ಯದ ಗತವೈಭವ ಇದಾಗಿದೆ. ಸುಮಾರು 130ಕ್ಕೂ ಹೆಚ್ಚು ಅಪರೂಪದ ಹೂಗಳಿಂದ ಹೂವಿನ ಚಿತ್ತಾರ ಮಾಡಲಾಗಿದೆ.
ಗಂಗರ ಆಳ್ವಿಕೆಯ ಕಾಲದಲ್ಲಿ ಯಾವ ಯಾವ ರಾಜರು ಆಳ್ವಿಕೆ ಮಾಡಿದರು ಅಂತ ನಾವಿಲ್ಲಿ ನೋಡಬಹುದು. ಆಳ್ವಿಕೆ ಮಾಡಿದಂಥ ರಾಜರ ಪ್ರತಿಮೆಗಳನ್ನು ಇಲ್ಲಿ ಕಾಣಬಹುದು. ಗಂಗರ ಆಳ್ವಿಕೆಯ ಕಾಲದ ಕಲೆ, ಸಂಸ್ಕೃತಿ ಎಲ್ಲವನ್ನು ನಾವಿಲ್ಲಿ ನೋಡಬಹುದು. ये भी अच्छा तरीका है प्रमोट करने का। ये देखो कितने कलर में है। ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೆಯದಿರಿ.